ಹನುಮ, ಪುರೋಹಿತರು ಎಲ್ಲರೂ ರೆಡಿಯಾಗಿ ಬಂದಿದ್ದಾರೇನೋ? ಬಂದ್ರಿ ಸೌಕರ್ಯ ಬಂದಾರ. ಪುರೋಹಿತ್ರ ಬರ್ಲ್ಯಾ? ಮತ್ತೆ ಬಾ ಹನುಮಂತ, ಹೂವಿನ ಹಾರ ತಾಳಿ ಎಲ್ಲ ಸಜ್ಜು ಮಾಡಿದೆ. ತಡ್ಕೋರಿ ಸೌಕರ್ಯ. ನೋಡ್ರಿ ಮದುಮಕ್ಳು ಅರ್ಜೆಂಟ್ ಮಾಡಕತ್ತಾರ್ರಿ. ಕೂತವ್ರಂತ್ರ ಮೊದಲೇ ಅರ್ಜೆಂಟ್ ಮಾಡಕತ್ತಾವ. ಯಾಕಂದ್ರೆ ಹೊಸ ಆಗೈತೆ ಅವ್ರಿಗೆ. ಹೊಡಿಬೇಕಾವ್ರಿ ಸದ್ದ. ಊಟದ ಟೈಮ್ ಆಗೈತೆ, ನಾಷ್ಟಾನು ಹಾಕಿಲ್ಲ ನಾವು ಬರೋಣ. ಪುರೋಹಿತ್ರ ಒಟ್ಟ ಅರ್ಜೆಂಟ್ ಮಾಡಬೇಡ್ರಿ, ಪಟ್ಟನ ಚಾಲು ಮಾಡ್ರಿ. ಏ ತಡ್ರಿ ಅಪ್ಪಾರ, ಯಾಕಟ್ಟ ಅವಸರ ಮಾಡಕತ್ತೀರಿ ಅಂತೀನಿ. ಅಲ್ಲ ಮದುವೆನಿ ಎರಡೆರಡು ಸಲ ಆಕೈತಿನ, ಒಂದೇ ಸಲ ಆಗ್ಬೇಕು. ಫೋಟೋಗ್ರಾಫರ್ ಬರ್ಬೇಕು, ವಿಡಿಯೋಗ್ರಾಫರ್ ಬರ್ಬೇಕು, ಸಮಾಧಾನ ಮಾಡ್ರಿ. ಯಾವ ಊರು ಫೋಟೋ ಬರ್ಬೇಕು ಏನೋ ಏನೋ ಗೊತ್ತೇ ಆಗೋ. ಟನ್ ಟನ್ ಟನ್, ನಾ ಬಂದೆ. ಫೋಟೋಗ್ರಾಫರು ನಾನೇ, ವಿಡಿಯೋಗ್ರಾಫರು ನಾನೇ, 2 in 1 ರೆಡಿ. ಗಂಗಿ, ಏನು ಈ ಊರಾಗ ಈ ಮಂಗ್ಯಾನ ನಮಗ ಏನ ನಿನ್ನ ಗುಂಗೆ ಬಿಟ್ಟಂಗೆ ಕಾಣಲ್ಲ ಅಲ್ರಿ. ಎತ್ತ ನೀವು ನಾವ್ನ. ಏ ಗಂಗಿ, ಈ ಊರಾಗ ಫೋಟೋ ಅದ್ರ ಮತ್ತಾರು ಸಿಗ್ಲಿಲ್ಲನ? ಅಯ್ಯ ಇವ ಮಸ್ತಾಗಿ ಚೆಸ್ತಾಗಿ ಹೊಡಿತಾನಂತ. ಇವನು ಬಿಟ್ರೆ ಮತ್ತಾರ ಅವೇನು ಹೊಡಿತಾನ? ಬರೀ ಬರಂಗಿಲ್ಲ. ಲಗ್ಗನ್ ಹೊಡಿಯಲ್ಲವ, ನಿಮ್ಮಂತವ್ರು ಒಬ್ಬೊಬ್ರದ್ದು ಹೊಡಿತಾನವ. ಹೊಡೆದ್ರ ಅವನ ಅದ್ರಾಗೇನು ಮೆಮ್ರಿ ಹಾಕಿದೆ ಏನು ರೀಲ್ ಹಾಕಿದೆ? ಎರಡು ಹಾಕಿನತ್ತೇಳಿ ನನ್ನ ಹೇಳ್ತಾರ. ಚಲೋ ಹಾಕಿದ್ವು, ಅಷ್ಟು ಚಂದ ನೈಸ್ ಹಿಂಗ್ ಹೊಡಿತೇವೆ. ಲೇ ತಲೆ ಹಾರ್ಟಿಗಳೇ, ಇಲ್ಲಿ ಏನು ನಡೆದ? ನೀವೇನು ಮಾತಾಡ್ತಾ ನಿಂತಿದ್ದೀರಿ? ಅಪ್ಪಾರ ಲಗ್ನ ನಡೆದ್ರಿ. ಲಗ್ನ ತೋರ್ಲ. ಪುರೋಹಿತ್ರ ಭಾಳ ಅರ್ಜೆಂಟ್ ಮಾಡತ್ತಾರ್ರಿ. ಸಾವುಕಾರ ಅಂತ ಕಟ್ಟದ ಬಿಡ್ತಾನ ನಮ್ಮ ಮನೆಯಲ್ಲಿ. ಪಾಪ ನೋಡ್ರಿ, ಇಲ್ಲಿ ಮದುಮಕ್ಕಳಾರ ಅಂತಾರ ಅವ್ರ. ನೋಡು ಏನು ಹೇಳ್ತೀರಿ ಹೇಳ್ರಿ ಪಟ್ನ. ಈ ವೈಶಾಖ ಮಾಸದಾಗ ಇವ್ರಿಬ್ರು ಮೈಶಾಖವಾಗಿ ಮನೆ ತುಂಬ ಮಕ್ಕಳಾಗಲಿ. ನಮ್ಮ ಹಾರ ಯಾರು ಕೊಡೋರು? ನಮ್ಮ ಹಾರ ಕೊಡೋಣ ಮತ್ತೆ ಅವ್ರಿಗೆಲ್ಲರಿಗೆ. ಹಾ ಹಂಗೆ ಹೇಳೋಣಮ್ಮ. ಹನುಮಂತ ತಾಯಿ ಆಡಿ ಕೊಡಬ. ರೋಹಿತ್ರ ಹಾರ ಅಂತ ಕೊಟ್ಟೇವ್ರಿ, ತಾಳಿನೂ ಕೊಟ್ಟೇವ್ರಿ. ಇನ್ನು ನಿಮ್ಮದು ಒಂದ ಬಾಕಿ ಉಳ್ದೈತಿ ಈಗ. ಹೇಳಮಂತ. ಯಾಕಂದ್ರೆ ಬರೀ ಮಂತ್ರಾಟ ಬರಬರ ಅನ್ರಿ, ಭಾಳ ಅರ್ಜೆಂಟ್ ಮಾಡಕತ್ತಾರ ಅವ್ರು. ಹಾ ಓಂ ಮಂಗಲಂ ತಂತುನ ಮಮ ಜೀವನ ಹೇತು. ಗಟ್ಟಿ ಮೇಳ ಗಟ್ಟಿ ಮೇಳ. ಹಾ ನಮಗೆ ಭಾರ ಹೇಳಿತ್ ನೋಡ್ರಿ ನಮ್ಮ ಸಾವುಕಾರ ಲಗ್ನ ಮಾಡಿ. ನೀವು ಏನು ಹುಡುಗರು ಒಟ್ಟ ತಡೆ ಹೊಡೆಯವರಾಗಿದ್ರಿ. ಮುಹೂರ್ತ ತೆಗೀನಂದ್ರು ಬಿಡೋಲ್ರಿ, ರಾತ್ರಿನೇ ತೆಗೆದು ಕೂತಾರ ನಮಗೆ ಇವ್ರು. ಏನು ಹತ್ತನ್ರಿ ಅವನ ಸಾವುಕಾರ್ಯ. ಮತ್ತೇನು ಎಲ್ಲ ಲಗ್ನ ನಂತರ ನಮ್ದು ಮುಗೀತ್ರಿ. ನಮಗೆ ಸಾಕಾಗೈತಿ ಓಡ್ಯಾಡಿ. ರೋಹಿತ್ರ ಹನುಮಂತ ಮುಂದೆ ನಿಮ್ದ ನಾವು ಹೋಗ್ತೇವೇನ? ಹನುಮಂತ ಬಾಯಿಲಿ ಹೇಳ್ರಿ. ಏನೇನು ಮಾಡ್ತೀರಿ ಹನುಮಂತ? ನೀವು ಉಪವಾಸ ಇದ್ರಿ ಏನು ಸತ್ಯನಾಸಿದ್ರಿ? ಹಿಂಗೆ ಲಗ್ನ ಮುಹೂರ್ತ ಹೇಳ್ತೇಳಿ ಉಪವಾಸ ಕೂತಿರ್ತೀವಿ ಒಂದು ಹೊತ್ತ. ಹಂಗತ್ತೀರಿ ನೋಡ್ರಿ. ಫುಲ್ ಅಂತ್ರ ಛತ್ರ ಹೊಡೆದಾರ, ಬಿಸಿಲು ಅಂತ್ರ ಇಲ್ಲ. ಕಾಣ್ತೈತೇನು ಬಿಸಿಲು? ಹಾ ಊರೆಲ್ಲ ಛತ್ ಹೊಡೆದ್ಬಿಟ್ಟಾರ ಅವರು. ನೋಡ್ರಿ ಛತ್ರದಾಗಂತ್ರ ನಾನ್ ವೆಜ್ ಎಲ್ಲ ಅದ. ಹೊಡೆದ ಜೋಳಿಗಿಲ್ಲ ಕಟ್ಕೊಂಡು ಹೋಗಾಕತ್ತೀರ. ಹನುಮಂತ ಬಾ ಬಾಯಿಲಿ ಹೇಳ್ರಿ. ಹನುಮಂತ ನಮಗೆ ಹೋಳಿಗೆ ಹುಗ್ಗಿ ತಿಂದು ಭಾಳ ಬಾಯಿ ಹೊಲಸಾಗೈತ್ರಿ. ಚಿಕನ್ ಮಟನ್ ಇದ್ರೆ ಮಾಡಿರಿ ಹಿಂದೆ. ಏನು ಸ್ವಾಮಿದೀವಿ ಏನು ಸನ್ಯಾಸಿದೀವಿ ಏನೋ? ಏ ಹೋಳಿಗೆ ತಿಂದು ಬಾಯಿ ಹೊಲಸಾಗೈತಿ ಹನುಮಂತ. ದೇವಾಜ ಕಿವಿಗೆ ಬಿದ್ದರೆ ನೀನು ನಮ್ಮನ್ನ ಕಡಿತಾ ನಮ್ಮನ್ನ ಕೂಡೆ. ನೋಡ್ರಿ ನೀವು ಏನಾರ ಮಾಡಲಕ್ಕ ಒಟ್ಟಿನ ಮ್ಯಾಗ ಈಗ ಮುಂದೆ ನಾಷ್ಟ ಎಲ್ಲ ಐತಿ ತಿನ್ನತ್ರಿ. ಹಿಂದೆ ಬರ್ರಿ ವಡಾಪಾವ್ ಈ ಸದ್ದ ಬಂದದ. ಆಯ್ತು
ಎಂಥ ಸ್ವಾಮಿನ ತಂದಾರ್ರಿ ಬಾಯಾಗ ಮಂತ್ರ ಹೇಳುದು ಬಿಟ್ಟು ಮುಠಂತ ತಾನತ್ರಿ. ನಿಮ್ಮ ಅವನು ಸ್ವಾಮಿ ಹಲ್ಕ ನನ್ನ ಮಕ್ಕಳ್ರೆ ನಿಮ್ಮಂಥವ್ರು ತಿಂದೆ 600 ರೂಪಾಯಿ kg ಮಾಡಿ ಹೋಗಿದಿರಿ. ನಿಮ್ಮಂಥವ್ರು ತಿಂದೆ ನಮ್ಮ ಬಾಯಾಗ ಮಣ್ಣು ಹಾಕಿರು. ಈ ಕರಿ ಡಬ್ಬಿ ಹಿಡ್ಕೊಂಡು ನಾವು ತಿರುಗಾಡಂಗ್ ಮಾಡಿರು ಮಕ್ಕಳ್ರೆ. ಹೊಲಸಾದ್ರೆ ಏನು ಮಾಡುದು ಮಂಗ್ಯ ನನ್ನ ಮಗನ ಸಾಲಿ ಬಾಯಾಗ ಹೊಲಸ ಬಾಗ ತರಿಸ್ಬಿಡ್ಬೇಡ. ಅಲ್ಲ ಚಲೋ ಸಾಂಗ್ಗಳು ಬಂದಾರ, ಎಲ್ಲರ ನನಗೊಂದು ಹೆಣ್ಣು ನೋಡ್ತಾರ ನಾ ಆತನ. ಇವ್ರು ಅವನು ಮನೆ ಮುರಿಯಂಗೆ ಕಾಣ್ತಾರ್ರಿ ಇವ್ರು. ಬಸಿ ಬೇರೆ ಅಂತವನ ಹೇಳ್ಬೇಕು ನಿನಗೆ ಬೈತಾನ. ಏ ಮಂಗ್ಯ ನನ್ನ ಮಕ್ಕಳ್ರೆ ಇಲ್ಲಿ ಏನ್ ಲಗ್ನ ನಡ್ದೈತೆ ಏನೇನು ಜಗಳಾಡಕ್ ಬಂದಿರಿ? ನಡ್ರಿ ಸಾಕ್. ನಿಮ್ಮ ಇಬ್ರು ಲಗ್ನ ಮಾಡವ್ ನಾನೇ ನಾ ಹೆಸರದಿಂದಿರ್ರಿ. ಹೊಂಗತಿಯ ನನ್ನ ಲಗ್ನಕ್ಕೆ ನೀನು ಹೇಳುದಿಲ್ಲಪ್ಪ. ನೀ ನನ್ನ ಲಗ್ನದಾಗ ಫೋಟೋ ಹೊಡಿಪ. ನೋಡ್ರಿ ಸಾಕ್ ನೋಡ್ರಿ. ಮೊದಲು ಅವ್ನು ಹೊಡ್ರಿಪ್ಪ. ದಾಂಪತ್ಯ ಜೀವನಕ್ಕೆ ಅಡಿ ಇಟ್ಟಿರುವ ನಿಮ್ಮ ಸುಂದರ ಬಾಳಿನಲ್ಲಿ ಕನಸುಗಳು ಅರಳಿ ನನಸಾಗಲಿ. ಆ ಭಗವಂತನು ನಿಮಗೆ ಆಯುಷ್ಯ ಆರೋಗ್ಯ ಸಂಪತ್ತು ಕೊಟ್ಟು ಕರುಣಿಸಲಿ. ಶೀಘ್ರ ಸಂತಾನ ಪ್ರಾಪ್ತಿಯಾಗಲಪ್ಪ, ಪ್ರಾಪ್ತಿಯಾಗಲಿ. ಅಪ್ಪ, ಈ ನಿಮ್ಮ ಮಕ್ಕಳ ಮೇಲೆ ಹೇಗೆ ಅಕ್ಕರೆ ವಿಶ್ವಾಸ ಬಲವಾದ ನಂಬಿಕೆ ಇದೆಯೋ ಅದೇ ರೀತಿ ಈ ಮನೆಗೆ ಹೊಸದಾಗಿ ಕಾಲಿಡುತ್ತಿರುವ ಈ ಮಹಾಲಕ್ಷ್ಮಿಯರ ಮೇಲೆ ನಮಗೂ ನಂಬಿಕೆ ಇದೆ. ನಿಮ್ಮ ಆಶೀರ್ವಾದ ಸದಾ ನಮ್ಮನ್ನು ಕಾಪಾಡುತ್ತದೆ ಅಪ್ಪ. ಇಂದಿನ ಚಂದ್ರ ನಿಮ್ಮ ಕನಸಿಗೆ ಸಿಹಿಯಾಗಲಿ. ನಾಳೆಯ ಸೂರ್ಯ ನಿಮ್ಮ ಬೆಳಕಿಗೆ ಹೊಸ ಬೆಳಕು ಚೆಲ್ಲಲಿ. ಹ್ಯಾಪಿ ಮ್ಯಾರೇಜ್ ಲೈಫ್ ಪವಿತ್ರ. ಹ್ಯಾಪಿ ಮ್ಯಾರೇಜ್ ಲೈಫ್. Thank you so much, my sweet Anna. ಭೂಪತಿ, ನೀವಿಬ್ಬರು ಒಂದೇ ಹೊಟ್ಟೆಯಲ್ಲಿ ಹುಟ್ಟದಿದ್ದರೂ ಒಡ ಹುಟ್ಟಿದ ತಂಗಿಯನ್ನು ನನ್ನ ಮನೆ ತುಂಬಿಸಿರಿಯಪ್ಪ. ನೀನೇ ತುಂಬಾ ಗ್ರೇಟ್ ಭೂಪತಿ, ನೀನೇ ತುಂಬಾ ಗ್ರೇಟ್. ಹಾ, ತುಂಬಾ ದೊಡ್ಡ ಗುಣ, ತುಂಬಾ ದೊಡ್ಡ ವ್ಯಕ್ತಿ, ತುಂಬಾ ಒಳ್ಳೆಯವರು ಕೂಡ. ಈಗಲ್ಲ ಮುಂದೆ ಗೊತ್ತಾಗತ್ತೆ ಇವನು ಬಂಗಾರನೋ ಅಥವಾ ಕಾಗೆ ಬಂಗಾರನೋ ಅಂತ. ಹೌದು ಮಾವನವರಿ, ನನ್ನನ್ನ ತುಂಬಾ ಒಳ್ಳೆಯನು. ಇಂಥ ಅಣ್ಣನನ್ನು ಪಡೆದ ನಾನೇ ಭಾಗ್ಯಶಾಲಿ. ನೋಡ್ರಮ್ಮ, ಸೂರ್ಯ ಚಂದ್ರರು ನನ್ನೆರಡು ಕಣ್ಣುಗಳಿದ್ದಂತೆ. ಅವರ ಕಣ್ಣಲ್ಲಿ ನೀರು ಬರಬಾರ್ದಮ್ಮ. ಒಂದು ವೇಳೆ ಅವರ ಕಣ್ಣಲ್ಲಿ ನೀರು ಬಂದರೆ ನನ್ನ ಕಣ್ಣಲ್ಲಿ ರಕ್ತದ ಕಾವಲಿಯೇ ಉಕ್ಕಿ ಹರಿಯುವುದಮ್ಮ, ಉಕ್ಕಿ ಹರಿಯುವುದು. ನನ್ನೆರಡು ಕಣ್ಣುಗಳನ್ನು ನಿಮಗೆ ನೀಡಿದ್ದೇನೆ. ನೋಡಿಕೊಳ್ಳುವ ಜವಾಬ್ದಾರಿ ನಿಮ್ಮದಮ್ಮ, ನಿಮ್ಮದು. ಹಾಗೆಲ್ಲ ಮಾತನಾಡಬೇಡಿ ಮಾವ, ಹಾಗೆಲ್ಲ ಮಾತನಾಡಬೇಡಿ. ನೋಡಿ, ಮರದಲ್ಲಿ ಹಣ್ಣುಗಳು ಹುಟ್ಟಿರುತ್ತದೆ. ಅದರಂತೆ ಈ ನಿಮ್ಮ ಇಬ್ಬರ ಮಕ್ಕಳು ಮಾಣಿಕೆ ಇದ್ದ ಹಾಗೆ. ಆ ಮಾಣಿಕೆಗಳಿಂದ ಹೃದಯಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ನೋಡಿಕೊಳ್ಳುತ್ತಾರೆ. ನೀವು ಯಾವುದಕ್ಕೂ ಚಿಂತಿಸಬೇಡಿ ಮಾವ, ಹಾಯಾಗಿರಿ. ಈ ನಿಮ್ಮ ಮಕ್ಕಳ ಮೇಲೆ ಯಾವ ರೀತಿಯ ಅಕ್ಕರೆ ವಿಶ್ವಾಸ ಹಾಗೂ ಬಲವಾದ ನಂಬಿಕೆ ಇದೆಯೋ ಅದೇ ರೀತಿ ಈ ನಿಮ್ಮ ಮನೆಗೆ ಹೊಸದಾಗಿ ಕಾಲಿಡುತ್ತಿರುವ ಈ ಮಹಾಲಕ್ಷ್ಮಿಯರ ಮೇಲೆ ನಮಗೂ ನಂಬಿಕೆ ಇದೆ. ನಿಮ್ಮ ಆಶೀರ್ವಾದ ಸದಾ ನಮ್ಮನ್ನು ಕಾಪಾಡುತ್ತದೆ ಅಪ್ಪ. ಆಗಲ್ಲ ಮಗು, ಮರಕ್ಕೆ ಬೇರು ಎಷ್ಟು ಮುಖ್ಯವೋ
ಮನುಷ್ಯನಿಗೆ ಅಷ್ಟೇ ನಂಬಿಕೆ ಮುಖ್ಯ. ಬೇರಿಲ್ಲದಿದ್ದರೆ ಮರ ಉಳಿಯುವುದಿಲ್ಲ. ನಂಬಿಕೆ ಇಲ್ಲದಿದ್ದರೆ ಸಂಬಂಧಗಳು ಉಳಿಯುವುದಿಲ್ಲ. ಬದುಕಿನ ಬಂಡಿ ಸುಗಮವಾಗಿ ಸಾಗಬೇಕಾದರೆ ಪ್ರೀತಿ ವಿಶ್ವಾಸ ಇಬ್ಬರಲ್ಲಿ ಇರಬೇಕಪ್ಪ, ಇರಬೇಕು. ಅಪ್ಪ, ಸಂಸಾರವೆಂಬುದು ಸಾಗರವಿದ್ದ ಹಾಗೆ. ಅದರಲ್ಲಿ ಅಲೆಗಳು ಸುನಾಮಿಗಳು ಇದ್ದೇ ಇರುತ್ತವೆ. ಅದಕ್ಕೆಲ್ಲ ಮೆಟ್ಟಿ ನಿಲ್ಲುವ ಕಲೆ ನಮಗೆ ಗೊತ್ತು. ನೀವೇನು ಚಿಂತಿಸದೆ ಹಾಯಾಗಿರಿ ಅಪ್ಪ. ಆಗಲ್ಲ ಮಗು. ಮದುವೆಯಾಗಿ ಹೆಂಡತಿಯರು ಮನೆಗೆ ಪಾದಾರ್ಪಣೆ ಮಾಡುವವರಿಗೆ ಮಾತ್ರ ತಂದೆ ತಾಯಿಯರು. ಅದರಂತೆ ನಂತರ ಕಾಲ್ ಕಸ ಕಡಿ ಅಂತ ಕಡಿಯಾಗಿ ಮಾಡೋರಪ್ಪ ಎತ್ತ ತಾಯಿ ತಂದೆಗಳು. ಹೆಂಡತಿಯ ಮೋಹದ ಮಾತಿಗೆ ಮರುಳಾಗಿ ತುತ್ತ ಕೊಟ್ಟವರನ್ನೇ ಮನೆಯಿಂದ ಹೊರಗೆ ಹಾಕುವರಪ್ಪ, ಹೊರಗೆ ಹಾಕುವರು. ಈ ಸಮಾಜದಲ್ಲಿ ಇಂಥ ಮಕ್ಕಳು ಹುಟ್ಟಿದ್ದಾರೆ. ನನ್ನ ಮಕ್ಕಳು ಸ್ವಶಿಯಂದರು, ಅವರೆಲ್ಲರಿಗೆ ಮಾದರಿಯಾಗಲಿ ಎಂಬುದೇ ನನ್ನ ಆಶಯಪ್ಪ. ನೀವು ಆಡುವ ಮಾತು 100% ಸತ್ಯವಿದೆ. ನವಮಾಸ ಗರ್ಭದಲ್ಲಿ ಗೂಡು ಕಟ್ಟಿಕೊಂಡು ಹೊತ್ತು ಹೆತ್ತು ಪ್ರೀತಿಯಿಂದ ಮಮತೆ ಕೊಟ್ಟು ಜಗತ್ತನ್ನ ತೋರಿಸಿದವಳು ತಾಯಿ. ಒಟ್ಟಿನಷ್ಟಿದ್ದ ನಮ್ಮನ್ನ ಬೆಟ್ಟವನ್ನಾಗಿ ಮಾಡಿ ಬದುಕುವ ಮಾರ್ಗವನ್ನು ತೋರಿಸಿದವರು ತಂದೆ. ಅಂಥವರನ್ನ ಮದುವೆಯಾದ ಮೇಲೆ, ಹೆಂಡತಿ ಬಂದ ಮೇಲೆ ಹೆತ್ತವರನ್ನ ಮನೆಯಿಂದ ಹೊರ ಹಾಕುತ್ತಿರುವುದರಿಂದಲೇ ಈ ಸಮಾಜದಲ್ಲಿ ತಲೆ ಎತ್ತುತ್ತಿವೆ ವೃದ್ಧಾಶ್ರಮಗಳು. ಬಲೆ ಮಗು ಬಲೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದೆಂಬಂತೆ. ಚಿಕ್ಕವನಾದ ನಿನ್ನ ಬಾಯಿಯಿಂದ ಮುತ್ತಿನಂಥ ನುಡಿಗಳನ್ನು ಕೇಳಿ ನಾನು ಧನ್ಯನಾದನಪ್ಪ. ನೀನು ಯಾರಪ್ಪ? ಇವರು ನನ್ನ ತಮ್ಮ ಗೋಪಿ ಅಂತ. ನನ್ನನ್ನು ಆಶೀರ್ವದಿಸಿ ಮಾವ. ಅಂತ ನಯ ವಿನಯ, ಹಿರಿಯರಿಗೆ ಗೌರವ ಕೊಡುವ ನಿನ್ನ ಗುಣವನ್ನು ನೋಡಿ ನಾನು ಧನ್ಯನಾದೆನಪ್ಪ, ಧನ್ಯನಾದೆ. ಶಾಲೆ ಎಂಬ ದೇವಾಲಯ ಮಾವನವರೇ, ಅಲ್ಲಿ ಸಂಸ್ಕಾರವೂ ಬೆಳೆಯುತ್ತದೆ, ವಿಚಾರವಂತಿಕೆಯೂ ಹೆಚ್ಚುತ್ತದೆ. ನೀನು ಹೇಳುತ್ತಿರುವುದು ಸರಿಯಾಗಿದೆಯಪ್ಪ. ಶಾಲೆಗಳು ದೇವಾಲಯಗಳು ಸಂಸ್ಕಾರ ತಿಳುವಳಿಕೆ ನೀಡುವ ಕೇಂದ್ರ ತಾಣಗಳಿದ್ದಂತೆ. ತಪ್ಪು ಮಾವನವರೇ, ನೀವು ತಿಳಿದುಕೊಂಡಿದ್ದು ದೇವಾಲಯಗಳು ಹೆಚ್ಚಾದಂತೆ ಭಿಕ್ಷುಕರ ಸಂಖ್ಯೆ ಹೆಚ್ಚಾಗುತ್ತದೆ. ಅದೇ ಶಾಲೆಗಳು ಹೆಚ್ಚಾದಂತೆ ಬೌದ್ಧಿಕ ವಿಕಾಸವಾಗುತ್ತದೆ, ದೇಶ ಅಭಿವೃದ್ಧಿಯಾಗುತ್ತದೆ. ಇದು ನಾನು ಹೇಳುವ ಮಾತಲ್ಲ, ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದ ಮಾತಿದು.